ಗಾಯ್ಸ್ ಕರಿಬೇವು ಕೊತ್ತಂಬರಿ ಒಂದು ಕಾಯಿಪಲ್ಲೆ ಏನಾದ್ರು ತಗೊಂಡಿವ್ರಿ. ಗಾಯ್ಸ್ ರೊಟ್ಟಿ ಮಾಡಾಕತ್ತಾರ ನೋಡ್ರಿ. ಗಾಯ್ಸ್ ಇವಾಗ ನಾನಿದ್ದೀನಿ ಯಾದಗಿರಿ ಭೀಮಾ ನದಿ ಹಳೆ ನಗರಿ ಬ್ರಿಡ್ಜ್ ಕೆಲಸನೂ ನಡೆದದ್ರಿ ಅಲ್ಲಿ ನೋಡ್ರಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಇವಾಗ ಆಗಿದ್ರಿ ರಾತ್ರಿ 2 ಗಂಟೆ 2 ನಿಮಿಷ. ಇವಾಗ ಹೊಂಟೀನ್ರಿ ನಾನು ಯಾದಗಿರಿ ಮಾರ್ಕೆಟ್ಗೆ ಬೆಂಡಿಕಾಯಿ ಮಾರೋದಕ್ಕೆ. ನೋಡ್ರಿ ಪೂರ ಕತ್ತಲಾಗ್ಯದ. ಗಾಡಿ ಸ್ಟಾರ್ಟ್ ಮಾಡಿ ನಿಂದ್ರಿಸೀನ್ರಿ. ಗಾಯ್ಸ್ ಇವಾಗ ಮಾರ್ಕೆಟ್ ಖಾಲಿ ಆದ್ರಿ. ಬೆಂಡೆಕಾಯಿ ನೋಡ್ರಿ ಹಿಂಗೆ ಇಟ್ಟು ಬಿಟ್ಟು ತಗೊಂಡ್ ಕೇಸಿ ಗಾಯ್ಸ್ ಏನದ ಕಾಯಿಪಲ್ಲೆ ಪೂರ ಮಾರಿದ್ವಿ. ಇವಾಗ ಆ ಕಾಯಿಪಲ್ಲೆ ಮಾರ್ಕೆಟ್ನಾಗ ರೇಟ್ ಭಾಳ ಕಡಿಮೆ ಆಗ್ಯದ. ಎಲ್ಲ ಹೋಗ್ಬಿಟ್ಟದ. ಇವಾಗ 4:15 ಟೈಮ್ ಆಗ್ಯದ. ಜಲ್ದಿ ಕೊಟ್ಟು ಬಿಟ್ಟಿವಿ. 200-250 ರೂಪಾಯಿ ಕ್ಯಾನ್ ಹೋಗ್ಯದ ಅಷ್ಟೇ ಬೆಂಡೆಕಾಯಿ ಇವತ್ತು. ನೋಡ್ರಿ ಮಾರ್ಕೆಟ್ನಾಗ ಜನನೇ ಇಲ್ಲ, ಫುಲ್ ಖಾಲಿ ಆಗ್ಬಿಟ್ಟದ. ಸ್ವಲ್ಪ ಜಲ್ದಿ ಮಾಲ್ ಹೋಗ್ಯದ. ಹಂಗೆ ಏನದ ರೊಕ್ಕನ ಎಲ್ಲ ಮಾಲ್ ತಗೊಂಡವ್ರ ಏನದ ಕೊಟ್ಟು ಬಿಟ್ಟಾರ. ಸೀದಾ ಏನದ ಮನೆಗೆ ಹೋಗೋದಷ್ಟೇ. ನಿನ್ನ ತಗೊಂತೀನಿ ವಿಡಿಯೋದಾಗ. ಅರ್ಧ ಕೆಜಿ ಕೊಡ್ರಿ. ಇಲ್ಲ ಏನ್ ಮಾಡಿ ಹೆಂಗಣ್ಣ ಅರ್ಧ ಕೆಜಿ ಹಂಗ 30. ಗಾಯ್ಸ್ ಕರಿಬೇವು ಕೊತ್ತಂಬರಿ ಒಂದು ಕಾಯಿಪಲ್ಲೆ ಏನಾದ್ರು ತಗೊಂಡಿವ್ರಿ. ನನ್ನ ಮಗ ರೀ ದೊಡ್ಡ ನೋಡ ಕಾಯಿಪಲ್ಲೆ ಮಾರಕ್ ಬರ್ತಾನ. ಇವಾಗ ಏನಾದ್ರು ಸೀದಾ ಮನೆಗೆ ಹೋಗೋದು ಅಷ್ಟ. ಇವ್ರು ಕುಂತ ಲಾಭ ಜಗ್ಗಿ ತಗೋ ಬರ್ತಾರ. ಮಾರ್ಕೆಟ್ನವ್ರು ಅಕ್ಕ ಜಗ್ಗಿ ಕಳಿಸ್ತಾರ. ಇವ್ರು ಗಂಡ ಹೆಂಡತಿ ಇಬ್ಬರು ಬರ್ತಾರ. ಗಾಯ್ಸ್ ಏನಾದ್ರು ಮನೆಗೆ ಬಂದಿವ್ರಿ. ಯಾಕೆ ದುಕಾನ್ ತರದಲ್ಲ ತಗೋ. ಏನೇನು ತಗೊಂಡು ಗೊತ್ತಾ? ನುಗ್ಗಿಕಾಯಿ, ಕೊತ್ತಂಬರಿ, ಕರಿಬೇವು, ಮೆಣಸಿಕಾಯಿ ತಂದು ಬ್ಯಾಳೆ ಮಾಡ್ತೇನೆ. ರೈಟ್. ದೇವರಾಜ್ ಅವ್ರು ಇದ್ದಿಲ್ಲ. ಓಯ್ ಬಾಬಾ ಎಷ್ಟೊತ್ತಲೇ ಮಕ್ಕದ ನೋಡ್ಗ. ಟೈಮ್ 6 ಗಂಟೆ ಆಯ್ತು ಬರೋಬ್ಬರಿ. ಇದ್ದಾಳ ಗಾಯ್ಸ್ ರೊಟ್ಟಿ ಮಾಡಾಕತ್ತಾರ ನೋಡ್ರಿ. ಗಾಯ್ಸ್ ಇವಾಗ ಟೈಮ್ ಆಗಿದ್ರೆ ಮಧ್ಯಾಹ್ನ 45 ನಿಮಿಷ. ಇಷ್ಟೊತ್ತೇನದ ನಿದ್ದೆ ಮಾಡಿ ಕೇಸ್ ಎದ್ದೇನ್ರಿ. ರಾತ್ರಿ 1:15 ಎದ್ದಿದ್ದೆ ನಾನು. ಹಂಗಾಗಿ ಕೇಸ್ ಏನದ ನಿದ್ದೆ ನಿನ್ನೇನು ಅನ್ಕೊಂಡಿದ್ದಿಲ್ಲ. ಹಂಗಾಗಿ ಕೇಸ್ ಏನದ ನಿದ್ದೆ ಜಾಸ್ತಿ ಬಂದಿತ್ತು. ಇವಾಗ ಏನದ ವೆಂಕಟೇಶ, ದೇವರಾಜ, ಪ್ರಿಯ ಅವರು ಸಾಲಿಗೆ ಹೋಗ್ಯಾರ. ನಮ್ಮವ್ವ ನನ್ನ ಹೆಂಡತಿ ಅವರು ಹೊಲಕ್ ಹೋಗ್ಯಾರ. ಇವಾಗ ಇರೋದು ಮನೇಲಿ ನಾನು ಒಬ್ನೇ. ಇವಾಗ ಊಟ ಮಾಡ್ತೇನ್ರಿ. ನಾನು ಇನ್ನೂ ಊಟನೇ ಮಾಡಿಲ್ಲ. ಇಷ್ಟೊತ್ತಾಗ ನೋಡ್ರಿ ಇನ್ನೂ ಊಟ ಮಾಡಿಲ್ಲ. ಇವಾಗ ನಮ್ಮ ಮನೆಗೆ ಏನ್ ಮಾಡ್ಯಾರ ಅಂದ್ರ ಬದ್ನಿಕಾಯಿ ಪಲ್ಯ, ಆಮ್ಯಾಗ ಬ್ಯಾಳಿ ರೀ, ನುಗ್ಗಿಕಾಯಿ ಹಾಕಿ ಬ್ಯಾಳಿ ಮಾಡ್ಯಾರ, ಅನ್ನ. ಗ್ಯಾಸ್ ಇವಾಗ ಗೊತ್ತೇನ್ರಿ ಇವಾಗ ನೋಡ್ರಿ ಹೊಲಕ್ ಬಂದಿವಿ. ಅರೆಕತ್ತಾರ ಬೆಂಡಿಕಾಯಿ. ಸೋಲಾರ್ ಬಂದದ ಹೆಂಗ? ಹೌದು. ಮತ್ ಎಂದನ್ ಕೊಟ್ಟೈತೆ 3 ಕ್ಯಾನ್ ಹರಿದ್ರ. ನಾ ದೇವ್ರಿಗೆ ಹೋಗಿ ಬರ್ತೀನಿ ಕೇರಿ ಮುತ್ತಾಗ. ಇನ್ನೊಂದ್ 2 ವಾರ ಹೋಗ್ಬೇಕು. 5 ವಾರ ಅಂತ ಹೇಳಿ. ಯಾಕ ಅಲ್ಲ ಇವಾಗ ಅದ್ರ ಸಲಕ್ ಆಕಡೆ ಹೋಗ್ತ ಮಳೆಗಿನ ಬಂತಂದ್ರ ಮತ್ ಹೈರಾಣ ಆತಂತ ತಗೊಬಂದಿ. ಇವಾಗ ಈಗ ಮಳೆ ಬಂದ್ ಸ್ವಲ್ಪ ಕೂಡ್ಲಕ್ನು ಬರ್ತದ ಅದ್ರಾಗ. ಗ್ಯಾಸ್ ಏನದ ಮನೆಗೆ ಹೋಗ್ತೀನಿ ಇವಾಗ. ಯಾಕಡೆ ಹೋಯ್ತು ಅಂತಿ ಆಟ ತಗೊಬಂದ್ ಬಿಟ್ಟು ಇಲ್ಲಿ. ಗ್ಯಾಸ್ ಗಾಡಿ ಸಿಕ್ಕಿತ್ತು, ಜಲ್ದಿ ಬಂದ್ಬಿಟ್ಟೆ. ನಮ್ಮೂರೇನು ನಮ್ಮಲ್ಲೇನು ಭಾಳ ದೂರ ಆಗಲ್ಲ, 1/2 ಕಿಲೋಮೀಟರ್ ಅದು ಊರಿಂದ ಅಷ್ಟೇ. ಗಾಯ್ಸ್ ಒಂದು ಪಾಪೋಟ ಐತ್ರಿ. ಏನಾಯ್ತಂದ್ರ ಮೊನ್ನೆ ನಾ ಯಾದಗಿರಿಗೆ ಹೋಗಿದ್ದೀನಿ, ಹೆಲ್ಮೆಟ್ ಹಾಕೊಂಡು ಹೋಗಿದ್ದೆ ನಾನು. ರಾಸನ್ ತಗೊಂಡ್ ಬಂದಿವಿ ಅವತ್ತು. ನನ್ನ ಹೆಂಡತಿ ನಾವು ಹೋಗಿದ್ವಿ ಯಾದಗಿರಿಗೆ. ಅಲ್ಲೇ ಏನದ ಅಂಗಡಿಯಾಗ ಏನದ ಹೆಲ್ಮೆಟ್ ಬುಟ್ಟಕ್ಕೆ ಸಂಖ್ಯೆ ಬಂದ್ಬಿಟ್ಟಿನಿ. ಹೋಗಾಗ ಏನದ ಮಾಡಾಗಿದ್ದ ತಲೆ ಅದು ತೊಯ್ತದ ಅನ್ಕೇಸ್ ತಗೊಂಡ್ ಹೋಗಿದ್ದ. ಬರ ಮುಂದೆ ಏನದ ಮಾಡೋದು ಎಲ್ಲಷ್ಟು ಕ್ಲಿಯರ್ ಆಗಿತ್ತು. ಹಂಗೆ ಬಂದ್ಬಿಟ್ಟಿನಿ, ನೆನಪು ಹೋಗ್ಬಿಟ್ಟದ. ಗಾಯ್ಸ್ ಹೆಲ್ಮೆಟ್ ಇಲ್ಲ. ಅಂಗಡಿ ಕೂನ್ ಆದ್ರೆ ನನಗ ಅದ್ರೊಳಗೂ ಕೇಳ್ತೀನಿ ನೋಡ. ತೆಗೆದಿಟ್ಟಿಲ್ಲಪ್ಪ ಅಂತಂದ್ರ ಏನ್ ಮಾಡಕ್ ಆಗಲ್ಲ. ಹೋಯ್ತು 500 ರೂಪಾಯಿ ಅಂತ ತಿಳ್ಕೋಬೇಕು. ಹೊಸ ಹೆಲ್ಮೆಟ್ ಇತ್ತು, ಅದು ಏನಾಗಿದ್ದಿಲ್ಲ. ಅದು ಇನ್ನೂನು ಹೆಲ್ಮೆಟ್ ಇದ್ರೆ ಸೇಫ್ಟಿ ಸ್ವಲ್ಪ ಮನುಷ್ಯನ್ಗೆ. ಯಾವಾಗ ಬೇಕಾದ್ರೂ ತಣ್ಣ ಚಳಿಯಾಗ ಹಾಕೊಂಡು ಹೋಗ್ಬೋದು. ಹೆಲ್ಮೆಟ್ ಇಂದ ಗೋಪರ ಆಗ್ಬಿಟ್ಟದ್ರಿ. ಸರಿ ಅಂಗಡಿ ನೆನಪಾದ್ರಿ. ಅಂಗಡಿ ಏನಾದ ಕೂನ್ ಆದ್ ನನಗ. ಅಲ್ಲಿ ಏನಾದ್ರ ಅವ್ರು ತೆಗೆದಿಟ್ಟಿದ್ರಪ್ಪ ಅಂದ್ರ ಹೋಗಿ ಕೇಳಮ್ರಿ. ಗಾಯ್ಸ್ ಇವಾಗ ರೆಡಿ ಹೋಗೋದಕ್ಕ. ಬಂದಿಲ್ರಿ ಯಾದಗಿರಿ. ರಾಸನ್ ಏನದ ಇಲ್ಲಿ ಅಂಗಡಿಯಾಗ ತಗೊಂಡಿದ್ದಾರೆ. ಇವಾಗ ಕೇಳ್ತೀನಿ ಹೆಲ್ಮೆಟ್ ಏನ್ ಇತ್ತ ಇಲ್ವಾ. ಒಂದ್ ವೇಳೆ ಇತ್ತಪ್ಪ ಅಂದ್ರೆ ತೆಗೆದಿಟ್ಟಿರ್ತಾರ, ಕೊಡ್ತಾರ. ಇಲ್ಲಪ್ಪ ಅಂತಂದ್ರೆ ಕೊಡಂಗಿಲ್ಲ. ಅಂಗಡಿಯವ್ರು ಹೇಳಿದ್ರಿ ಹೆಲ್ಮೆಟ್ ನೀವು ಮನೆಗೆ ತಗೊಂಡೋಗಿರಿ ಅಂತ. ನಾ ಲೆಕ್ಕ ಹಾಕಿದ್ದೆ. ಅವಾಗ ಗೊತ್ತಾಯ್ತ್ರಿ ನಾನು ಹಳೆ ಮನೆಗೆ ತಗೊಂಡೋಗಿ ಏನದ ಹೆಲ್ಮೆಟ್ ಅಲ್ಲೇ ಇಟ್ಟಿನಿ ಅಂತ. ಇವಾಗ ನಾನಿದ್ದೀನಿ ಯಾದಗಿರಿ ಭೀಮಾ ನದಿ ಹಳೆ ನಗರಿ. ಇಲ್ಲಿ ನೋಡ್ರಿ ಹೆಂಗ್ ಕಾಣಿಸ್ತಂತ. ಸೂಪರ್ ಆಗಾದ್ರಿ. ಇನ್ನು ಕೂಡ ಏನದ ಚಾಲ್ತಿಯಲ್ಲಿ ಆದ್ರಿ. ದೊಡ್ಡ ದೊಡ್ಡ ಲಾರಿಗಳು ಎಲ್ಲಷ್ಟೂನು ಲಿಮಿಟೇಷನ್ ಇಲ್ರಿ. ಎಷ್ಟು ಬಾರ ಆದ್ರೂ ಈ ಒಂದು ರೋಡ್ ಮೇಲಿಂದ ತಗೊಂಡ್ ಹೋಗ್ಬೋದು. ಬ್ರಿಡ್ಜ್ ಕೆಲ್ಸಾನು ನಡೆದದ್ರಿ ಅಲ್ಲಿ ನೋಡ್ರಿ. ಗಾಯ್ಸ್ ಅಲ್ಲಿ ನೋಡ್ರಿ, ಅಲ್ಲಿ ಪಕ್ಷಿಗಳು ಕುಂತಾವ ನೋಡ್ರಿ. ಮೀನುಗಳು ತಿಂತಾವ, ಅಲ್ಲೇ ಕೊಡ್ತಾವ್ರಿ ಅವು. ಗಾಯ್ಸ್ ನಾ ಇಲ್ಲಿಂದ ಹೋಗೋದೇನಿದೆ ಇನ್ನೂ ಒಂದು 20 ಕಿಲೋಮೀಟರ್ ದೂರ ಆದ್ರೆ. ಗಾಯ್ಸ್ ಇವಾಗ ನಾನು ಇದ್ದೀನಿ ಯಾದಗಿರಿ ಡಿಸ್ಟಿಕ್ ನ ದೊಡ್ಡ ಒಂದು ಮೇನ್ ರೋಡ್ ರೀ. ಇಲ್ಲಿ ನೋಡ್ರಿ ಎಷ್ಟೊಂದು ಅಡ್ಡ
ಕಡೆ 3 ಲೈನ್ ಆ ಕಡೆ 3 ಲೈನ್ ಒಟ್ಟು ಟೋಟಲ್ 6 ಲೈನ್ ರೋಡ್ ಆಗಕತ್ತದ್ರಿ. ಇದೇನದ ಮುಂಬೈ ಟು ಚೆನ್ನೈ. ಇಲ್ಲಿಂದ ಏನದ ಕೇವಲ 6 ಕಿಲೋಮೀಟರ್ ನಾವು ಹೋಗೋ ಜಾಗಕ್ಕೆ. ಗಾಯ್ಸ್ ಇವಾಗ ಬಂದಿವ್ರಿ ನಾವು ದೇವಸ್ಥಾನಕ್ಕೆ. ಇಲ್ಲಿ ಏನೇನು ಕಾಣಿಸ್ತಲ್ರಿ ಇದು ನಾವು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೇನೆ. ಅಲ್ಲಿ ಕ್ಯಾಮ್ರಾ ಅಲೋಡ್ ಇಲ್ಲ, ವಿಡಿಯೋ ಶೂಟ್ ಮಾಡಕ್ ಆಗಲ್ಲ. ಒಂದು 5 ನಿಮಿಷದಾಗ ಬರ್ತೀನಿ. ಮತ್ತೆ ಏನದ ಊರಿಗೆ ಹೋಗಲ್ರಿ. ಗಾಯ್ಸ್ ಇವಾಗ ದೇವ್ರ ದರ್ಶನ ಎಲ್ಲಷ್ಟು ಮುಗಿತ್ರಿ. ಇವಾಗ ಸೀದಾ ಏನದ ಮನೆ ಕಡೆಗೆ ಹೋಗೋದಷ್ಟೇ. ಸಮೋಸ ಚಾಟ್ ತೊಗೊಳಕತ್ತೀವ್ರಿ. ನೋಡಂದ್ರೆ ಹೆಂಗಿರುತ್ತೆ ಟೇಸ್ಟ್. ನಾವು ಯಾಕಿರಿ ವಿಧಾನಸೌಧದಲ್ಲಿದ್ದೀವ್ರಿ ನಾವು. ಭಯ ಇಸ್ಕ ನಾಮ್ ಕ್ಯಾ ಇದು ಸಮೋಸ ಚಾಟ್ ಅಂತ್ರಿ. ಟೇಸ್ಟ್ ಹೆಂಗದ್ ನೋಡಂಬ್ರಿ ಒಂದ್ಸರ್ತಿ. ಗಾಯ್ಸ್ ಸಿಕ್ಕಾಪಟ್ಟೆ ಬಿಸಿ ಆದ್ರಿ, ಟೇಸ್ಟ್ನು ಅದು ಪರವಾಗಿಲ್ಲ, ಬಟ್ ಸುಡ್ತದ. ಒಂದ್ ಅರ್ಧ ತಾಸು ಬೇಕು ತಿನ್ನೋದು. ಇವತ್ತು ಬಿಸಿಲಿಲ್ಲ ಏನಿಲ್ಲ, ಗಾಡಿ ಓಡ್ಸಕ್ ಮಜಾ ಬರಕತ್ತದ್ರಿ. ಭಾಳ ಚಲೋ ವಾತಾವರಣ ಅದ, ಮಳಿನೂ ಇಲ್ಲ. ಭಾಳ ಸ್ಲೋ ಬಂದೇರಿ ನಾ ಬರೋದು. ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಇವಾಗ ಇನ್ನೇನು ಯಾದಗಿರಿಗೆ ಬಂದಿನಿ. ಇವಾಗ ಬಂದಿನ್ರಿ ಮನೆಗೆ. ಮನೆಗಂತೂ ಯಾರಿಲ್ರಿ ನೋಡ್ರಿ, ಎಲ್ಲಷ್ಟು ಏನದ ಬಾಕ್ಲುಗಳು ಮುಚ್ಚವ. ಇವಾಗ 4 ಗಂಟೆ ಟೈಮ್ ಆಗಿದ್ರಿ. ವೆಂಕಟೇಶ ದೇವರಾಜ ಬರೋದಕ್ಕೆ ಇನ್ನ ಅರ್ಧ ತಾಸು ಲೇಟ್ ಅದ. ಗಾಡಿ ಏನದ ಇಲ್ಲೇ ಬಿಟ್ಟು ಕೇಸ್ ಏನದ ಇವಾಗ ಹೊಲಕ್ ಹೋಗ್ತೇನ್ರಿ. ಯಾಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಆಟೋ ನಿಂದ್ರಿಸಿನಲ್ಲ, ಬೆಂಡಿಕಾಯಿ ಅದೆಲ್ಲ ತಗೊಂಡ್ ಕೇಸ್ ಏನದ ಬರ್ಬೇಕು. ಅದಕ್ಕೆ ಇವಾಗ ಹೊಲಕ್ ಹೋಗೋದು. ನಾವೆಲ್ಲಷ್ಟು ಜನ ಮನೆ ಬಿಟ್ಟು ಹೋದ್ರು ಇವೆಲ್ಲ ಮನೆ ಕಾಯ್ಕೊಂಡ್ ಕುಂತಾವ. ಈ ಪುಟ್ಟ್ಯಾಗ ಮಕ್ಕಂದವ. ಓಯ್ ಹಿಡ್ಕಾಗ ಇದು ಮಕ್ಕಂಡದ್ರಿ. ಇದು ಫುಲ್ ನಿದ್ದೈತಿ ಮ್ಯೂಸಿಕ್. ಬಾಳ ಚಲೋ ಬಾಳ ಚಲೋ. ಯಾವ ಮಸಾಲೆ ಹಾಕ್ಲಿಲ್ಲ ಅಂದ್ರೆ ಮಾಲೆ ಒಂಡಲ್ಗೆ ನಿನ್ಗೆ ಹಂಗೆ ಕಾಣತದ. ಇವಕ್ಕೆಲ್ಲ ಈಗ ಮಸಾಲೆ ಹಾಕ್ಲಿಲ್ಲ ಸ್ವಲ್ಪ ಬಿತ್ತಿದ ಅದಕ್ಕೆ ಚಂದ ಬಂದದ ಗಿಡ. ಇಲ್ಲಪ್ಪ ಅಂದ್ರ ಮಾಲ್ ಬರ್ತಂತ ಮಾಡಿದೆ ನೀನಮ್ಮನ. ಅವಾಗ ಬೆಳಗಾಯ್ದು ಕಾಯಿಗಳು. ಗಾಯ್ಸ್ 8 ಪೇಟೆ ಏನದ ಇಟ್ಟು ಬಿಟ್ಟಿವ್ರಿ. 2 ಪೇಟೆ ಏನದ ಇದು ಸೋರೆಕಾಯಿ. ನಮ್ ಕಡೆ ಇದ್ರೆ ನಾವು ಕುಂಬಳಕಾಯಿನ ಅಂತೀವಿ. ಮತ್ತೆ ಕಮಿಟ್ ಜಾಸ್ತಿ ಮಾಡ್ಬೇಡ್ರಿ. ಅದು ಬೂದ್ ಕುಂಬಳಕಾಯಿ ಅಂತೀವಿ. ದೊಡ್ಡ ದೇವ್ರ ಮುಂದೆ ಹೊಡಿತಾರಲ್ಲ ದಸರಿಗೆ, ದೀಪಾವಳಿಗೆ ಗಾಡಿ ಪೂಜೆ ಅದು ಹೊಡಿತಾರಲ್ಲ, ಅದಕ್ಕೆ ಬೂದ್ ಕುಂಬಳಕಾಯಿ ಅಂತೀವಿ. ಇದು ಕುಣ ಕುಂಬಳಕಾಯಿ ಅಂತೀವಿ. ಬೆಂಗಳೂರು ಕಡೆಗೆ ಇದಕ್ಕೆ ಸೋರೆಕಾಯಿ ಅಂತಾರ. ಮೆಲ್ಲಗೆ ಅಲ್ಲ ಹಿಂಗ್ ಕೊಡ್ಬೇಕಾ? ನಡ್ಕಂತ ಹೋದ್ರೇನ? ನಡಿ ನೀನು ಹೋಗಿ ನಾ ಬರ್. ಅಲ್ಲ ನಡ್ರಿ, ವಾಕಿಂಗ್ ಆಗ್ತದ. ಏನ ಒಂದ್ ಕಿಲೋಮೀಟರ್ ಒಳಗೆ ಅದ. ಗಾಯ್ಸ್ ನೋಡ್ರಿ ಎಷ್ಟೊಂದ್ ಮಾಡಾಗ್ಯದಂತ, ಮಸ್ತ್ ಕಾಣಕತ್ತಿದ್ರಿ ವ್ಯೂ ಅಂತ. ಗಾಯ್ಸ್ ಇವಾಗ ಹನಿ ಮಳೆ ಬರಕತ್ತದ್ರಿ. ಏನಾರ ಸೀದಾ ಮನೆ. ಗಾಯ್ಸ್ ನೋಡ್ರಿ ಇವಾಗ ಸಂಜೆ 6 ಗಂಟೆ ಆಗ್ಯದ. ಕೋಳಿಗಳು ಏನದ ಗೂಡಿಗೆ ಬಂದು ಕೂಡಕತ್ತಿವ. ಇದ್ರೊಳಗೆ ಬಂದು ಕೂಡ್ತವ್ರೆ. ಓಸು ತಾನೇ ಟೈಮ್ ಆದಂಗ ನಾಯಿ ನೋಡಿ ಹೊಲ್ದಾಗ ಇರ್ತದಲ್ಲ, ಬಂದ್ ಮಕ್ಕಂದ್ ಬಿಟ್ಟದ ಆರಾಮಾಗಿ. ಪ್ರಿಯಾ ಸಾಲಿಗೆ ಹೋಗಿ ಈ ಕಡೆ ಬಂದೆ. ನೀನು ಬ್ಯಾಗ್ ತಗೊಂಡೆ. ನೀನು ಇಲ್ಲಿ ಆದ್ರೆ ಆರಾಮ್ ಎಗ್ರಿ ಆಡ್ಬೇಕಂತ ಮಾಡಿದೆ. ಅದ ಏನ್ ಬರೆಯಕ್ಕಿಲ್ಲ, ಓದಂಗಿಲ್ಲ. ನೀನ್ ಅಲ್ಲಿ ಅಡಿ ಅಲ್ಲಿ ಓದೋ ಅವನಿಗೆ ನಿನ್ಗೆ ಹಾಕಿ ಜಡಿತೀವಿ ಹಾಕಿಡ್ದಕ್ಕೆ. ನಿನಗೇನ್ ಗೊತ್ತದಗೆ ಸುಮ್ಮನೆ ಕಾಪಿ ಹಿಡ್ಕಂದ್ರ ಬರ್ದಾಳ ಅಂತಿದ್. ಈಗ 8ನೇ 7 ಈಗ ಹೊಡಿತಾರ ಮುಂದಿನ ವರ್ಷ ಅಲ್ಲಿ. ಗಾಯ್ಸ್ ಏನದ ಈ ಮನ್ಯಾಗ ಕರೆಂಟ್ ಇಲ್ರಿ. ಮಳೆ ಬರಕತ್ತದಲ್ಲ, ಕರೆಂಟ್ ಪದೇ ತೆಗಿಲಕತ್ತನ. ನಮ್ಮ ಮಳೆಗ್ ಇದೇ ಪ್ರಾಬ್ಲಮ್, ಕರೆಂಟ್ ಇರಂಗಿಲ್ಲ ಬಾಳ ಜಲ್ದಿ. ಹಂಗಾಗಿ ಏನದ ಇವಾಗ ಏನದ ಅಲ್ಲಿ ದುಕಾನಕ್ಕೆ ಹೋಗ್ತೀವ್ರಿ. ನಾವು 2 ಮನೆ ಅಲ್ಲಿ, ಅಂಗಡಿ ಮತ್ತೆ ಇದು ಮನೆ. ಮೊದಲಕ್ಕೆಲ್ಲ ನಾವು ಇದೇ ಮನ್ಯಾಗ ಇರ್ತಿದ್ವಿ. ಇಲ್ಲಿ ಲೈಟ್ ಅದು ಜಗ್ಗಿ ಪ್ರಾಬ್ಲಮ್ ಆಗ್ಲಕತ್ತದ. ಯಾಕಂದ್ರೆ ಹುಡುಗರು ಏನದ ಓದಕತ್ತಾರಲ್ಲ, ಅಲ್ಲಿ ಕರೆಂಟ್ ಯಾವಾಗ್ಲೂ ಇರ್ತದಲ್ಲಿ, ಇಲ್ಲಿ ಇರಂಗಿಲ್ಲ ಜಾಸ್ತಿ. ಹಂಗಾಗಿ ಏನದ ನಾವು ಇಲ್ಲಿ ಬಂದಿರ್ಬೇಕಂದ್ರ ಕಷ್ಟ ಆಗಕತ್ತದ ನಮ್ಗ. ದೇವರಾಜ ವೆಂಕಟೇಶ್ ಏನದ ಅಲ್ಲಿ ಯಾರು ಇವಾಗ ಏನದ ಹೋಗ್ತೀವಿ ಈಗ ಮನೆಗೆ. ಬರ್ರಿ ಊಟ ಮಾಡಿ ಬರ್ರಿ. ಗಾಯ್ಸ್ ಏನದ ಫುಲ್ ಏನದ 10th ಅನ್ನಲ್ರಿ, ಪೂರಾ ಓದೋಗಿದೋ ಪೂರ್ತಿ ಕೆಲಸ ನಡೆದ್ ಬಿಟ್ಟದ್ರಿ. ಇದು ಕಂಪ್ಯೂಟರ್ ಹಚ್ಚಿದ್ರಿ ಹಂಗಲೇ ಏನ್ ಓದ್ತಿರ್ಲಿ? ಅದ ಹಂಗೆ ಓದಿರ್ತಿರ್ತದ ಗುಂಯ್ಕು ಅಂತ. ಎಲೆ ನೀನು ಉಣ್ತಿಲ್ಲ, ಬಾ ಊಟ ಮಾಡ್ಬ ಸ್ವಲ್ಪ ಮಾಡಿ ತಡಿ. ಅನ್ನ ಬೇಳೆ ಸಾರ. ಅಲ್ಲಿ ಬೆಕ್ಕ ನೋಡಿ ಹೆಂಗ್ ಕುಂತದ ಅಲ್ಲಿ ಒಳಗ ಗಪ್ಪಲ ಬಂದ. ಗಾಯ್ಸ್ ಅನ್ನ ಸಾರ ಇವಾಗ ಊಟ ಮಾಡ್ತೀವ್ರಿ. ಬರೀ ಊಟ ಮಾಡಮ್ರಿ ಸಾಯಂಕಾಲ. ಇವಾಗ ಟೈಮ್ ಆಗಿದ್ರಿ 8 ಗಂಟೆ ಆಗ್ಯದ ನೋಡ್ರಿ ಟೈಮ್ಗ.